ನಿಜ ಹೇಳಬೇಕಂದ್ರೆ ಮಕ್ಕಳು ನಾವು ಅಂದ್ಕೊಂಡೋದಕ್ಕಿಂತ ತುಂಬ ಸ್ಟ್ರಾಂಗ್ ಆಗೇ ಇರ್ತಾರೆ. ಕೆಲವೊಮ್ಮೆ ಮಕ್ಕಳು ನಮ್ಮಿಂದ ಕಲಿಯೋದಿಲ್ಲ, ನಾವೇ ಅವರಿಂದ ಕಲಿಬೇಕಾಗಿರುತ್ತೆ. ಇವತ್ತು ಕೂಡ ನನ್ನ ಮಗಳು ನನಗೆ ಒಂದು ಪಾಠ ಕಲಿಸಿದ್ಲು ಅಂತಲೇ ಹೇಳ್ಬೋದು. ಮಕ್ಕಳನ್ನು ಅತಿಯಾಗಿ ಸೂಕ್ಷ್ಮವಾಗಿ ಬೆಳೆಸಬಾರ್ದು, ಜೊತೆಗೆ ಅವರಿಗೆ ಜಗತ್ತನ್ನು ಅನುಭವಿಸುವಂಥ ಅವಕಾಶವನ್ನು ಕೊಡಬೇಕು. ಆಗ ಮಾತ್ರ ಅವರು ಧೈರ್ಯವಾಗಿ ಬೆಳೀತಾರೆ. ಕೆಲವೊಮ್ಮೆ ನಾವು ಮಕ್ಕಳಿಗೆ ಧೈರ್ಯ ಕೊಡ್ತಾ ಇದ್ದೀವೇನೋ ಅಂತ ಅನಿಸ್ತಾ ಇರುತ್ತೆ, ಆದರೆ ನಿಜವಾಗಿ ನೋಡಿದರೆ ನಾವು ಅವರಿಂದಲೇ ನಮಗೆ ಧೈರ್ಯ ಸಿಗ್ತಾ ಇರುತ್ತೆ. ಇನ್ನು ನನಗೆ ಯಾವಾಗಲೂ ಅನಿಸೋದು, ನನ್ನ ಮಗಳು ತುಂಬ ಸೆನ್ಸಿಟಿವು, ಹಾಗೆ ಅವಳಿಗೆ ಹೊಸ ವಿಷಯಗಳಿಗೆ ಸ್ವಲ್ಪ ಹೆದರ್ಬೋದು, ಸ್ವಲ್ಪ ಸಾಫ್ಟು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವತ್ತು ಊರ್ಸ್ಗೆ ಹೋದಾಗ ನನಗೆ ತುಂಬಾ ಆಶ್ಚರ್ಯ ಆಯಿತು. ಅಲ್ಲಿ ಎಲ್ಲ ಆಟಗಳನ್ನು ಆಡಿದ್ಲು, ಜೊತೆಗೆ ತುಂಬಾ ಖುಷಿಯಿಂದ ಇದ್ಲು, ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ಅವಳಲ್ಲಿ ಕಾನ್ಫಿಡೆಂಟ್ ಕಾಣ್ತಾ ಇತ್ತು. ನಾವು ಮಕ್ಕಳಿಗೆ ಸ್ವಲ್ಪ ಅವಕಾಶ ಕೊಟ್ಟರೆ ಅವರು ತನ್ನದೇ ಆದ ರೀತಿಯಲ್ಲಿ ಸ್ಟ್ರಾಂಗ್ ಆಗ್ತಾರೆ. ಹೋದ ವರ್ಷ ತಾನೇ ಅವಳು ಯಾವುದಕ್ಕೂ ಅಷ್ಟೊಂದು ಆಸಕ್ತಿ ತೋರ್ತಾ ಇರಲಿಲ್ಲ, ಆದರೆ ಈ ವರ್ಷ ತುಂಬಾ ಬದಲಾಗಿದ್ದಾಳೆ. ಆದರೆ ನನ್ನ ಕೆಲವೊಂದು ಆಲೋಚನೆಗಳು ಮಾತ್ರ ಇನ್ನೂ ಹಾಗೇ ಇದೆ. ಅವಳೇನು ಚಿಕ್ಕ ಮಗು ಅನ್ನೋ ಥರ ನಾನು ಅವಳನ್ನ ಟ್ರೀಟ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಇನ್ನು ಎಲ್ಲ ಮಕ್ಕಳು ಕೂಡ ಒಂದೇ ಥರ ಇರೋದಿಲ್ಲ. ಅವರ ನಡವಳಿಕೆ ಆಗಿರ್ಬೋದು ಅಥವಾ ಬೆಳವಣಿಗೆ ಆಗಿರ್ಬೋದು ಒಬ್ಬರಿಂದ ಒಬ್ಬರಿಗೆ ತುಂಬಾ ಬದಲಾವಣೆ ಇರುತ್ತೆ. ಹಾಗಂತ ನಾವು ಹೋಲಿಕೆ ಮಾಡೋದು ಕೂಡ ತಪ್ಪು. ಇನ್ನು ಮಕ್ಕಳಿಗೆ ಜಗತ್ತನ್ನು ನೋಡುವಂಥ ಅವಕಾಶ ಕೊಡಬೇಕು. ಆಗ ಅವರು ನಮ್ಮ ಆಲೋಚನೆಗಳಿಗಿಂತಲೂ ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾರೆ. ಹಾಗೆ ನಮ್ಮ ಅನಿಸಿಕೆಗಳನ್ನು ಅವರು ಬದಲಾಯಿಸ್ತಾರೆ ಅಂತಲೇ ಹೇಳ್ಬೋದು. ಅವಳು ಕೆಲವೊಂದು ಆಟಗಳನ್ನು ಮೊದಲನೇ ಬಾರಿ ಆಡ್ತಾ ಇದ್ಲು. ಹಾಗಂತೂ ನನಗೆ ತುಂಬಾ ಭಯ ಆಗ್ತಾಯಿತ್ತು. ಆದರೆ ಅವಳ ಖುಷಿಯಾಗಿರ್ಬೋದು, ಧೈರ್ಯ, ಜೊತೆಗೆ ಕಾನ್ಫಿಡೆಂಟನ್ನು ನೋಡಿ ನನಗೆ ಎಲ್ಲ ಭಯ ಕೂಡ ಹೊರಟೋಯ್ತು. ಅವಳ ಮೇಲೆ ಇದ್ದಂಥ ಕೆಲವೊಂದು ಆಲೋಚನೆಗಳು ತುಂಬಾ ಬದಲಾಯಿತು ನನಗೆ. ಹಾಗೆ ನಿಮಗೂ ಕೂಡ ಇದೇ ಥರ ಅನುಭವ ಆಗಿರ್ಬೋದು ಅಲ್ವಾ? ಮಕ್ಕಳು ಯಾವುದೋ ಒಂದು ವಿಷಯದಲ್ಲಿ ಹಿಂಜರಿತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ಅವರು ಅದರಲ್ಲಿ ತುಂಬಾ ಧೈರ್ಯವಾಗಿ ಮುನ್ನುಗ್ಗಿದಾಗ ನಮಗೆ ಆ ಒಂದು ಬದಲಾವಣೆ ಆಗಿರುತ್ತೆ. ಸೊ ಈ ಥರದ ಅನುಭವ ನಿಮಗೇನಾದರೂ ಆಗಿದೆ? ಸೊ ಇದೇ ಒಂದು ವಿಷಯ ಅಂತ ಅಲ್ಲ, ಬೇರೆ ಯಾವುದೇ ವಿಷಯ ಆಗಿರ್ಬೋದು, ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.